ಶ್ರೀ ಸಾಯಿಬಾಬಾ ಸಚ್ಚರಿತ್ರೆ ಅಧ್ಯಾಯ 3ರಲ್ಲಿ ಬರುವ ಒಂದು ವಿಶೇಷ ಸಂಗತಿಯನ್ನು ಇವತ್ತು ತಿಳಿದುಕೊಳ್ಳೋಣ. ನಾವಿಕರಿಗೆ ದಾರಿ ಸುಗಮವಾಗಲೆಂದು ಸಮುದ್ರದ ಕೆಲವು ಭಾಗಗಳಲ್ಲಿ ದೀಪಗೃಹಗಳನ್ನು ನಿರ್ಮಿಸಿರುತ್ತಾರೆ. ಅದೇ ರೀತಿ ಈ ಮಾನವ ಜೀವಕ್ಕೆ ದಾರಿ ಸುಗಮವಾಗಲು ಸಂತ ಮಹಾತ್ಮರ ಕಥೆಗಳು, ಅವರ ಲೀಲೆಗಳು ನಮಗೆ ಸನ್ಮಾರ್ಗವನ್ನು ತೋರಿಸುವ ಒಂದು ವಿಶೇಷ ಅನುಗ್ರಹವಾಗಿವೆ. ಸಂತ ಮಹಾತ್ಮರ ಕಥೆಗಳನ್ನು ಆಲಿಸುವುದರಿಂದ, ಶ್ರವಣ ಮಾಡುವುದರಿಂದಲೂ ನಮಗೆ ಅನೇಕ ವಿಶೇಷ ಫಲಗಳು ದೊರೆಯುತ್ತವೆ. ಮತ್ತು ಕೇವಲ ಕೇಳುವುದರಿಂದ, ಸಂತ ಮಹಾತ್ಮರ ಲೀಲೆಗಳನ್ನು ಕೇಳುವುದರಿಂದ ನಮ್ಮ ಪಾಪಗಳು ನಾಶವಾಗಿ ನಾವು ಸಹ ದೈವಿ ಕೃಪೆಗೆ ಪಾತ್ರರಾಗುತ್ತೇವೆ ಎಂಬುವ ಒಂದು ವಿಶೇಷತೆಯನ್ನು ಅಧ್ಯಾಯ 3ರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸಮಸ್ತ ಜೀವರಾಶಿಗೂ ಶುಭವಾಗಲಿ. ಶುಭವಂದನೆಗಳು. ಓಂ ಸಾಯಿರಾಮ್. ನಮಸ್ಕಾರ.